ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಸುದ್ದಿಯ ವಿವರಗಳು. ನಗರದ ಡಾಕ್ಟರ್ ಚನ್ನಬಸವ ಪಟದೇವರ ರಂಗಮಂದಿರದಲ್ಲಿ ಕರುನಾಡ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಹಾಗೂ ಗಿಲವು ಕಾರ್ಮಿಕರ ಸಂಘದ ವತಿಯಿಂದ 141ನೇ ವಿಶ್ವ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ ಶೈಲೇಂದ್ರ ಬಲ್ದಳೆ ಭಾಗವಹಿಸಿ ಕಾರ್ಮಿಕರ ವಿಚಾರಗೋಷ್ಠಿ, ಹಿರಿಯ ಕಾರ್ಮಿಕರ ಸನ್ಮಾನ ಹಾಗೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಈ ವೇಳೆ ಮಾತನಾಡಿದ ಅವರು, ಕಾರ್ಮಿಕರ ಪರಿಶ್ರಮ ಮತ್ತು ತ್ಯಾಗವೇ ನಮ್ಮ ಸಮಾಜದ ಅಭಿವೃದ್ಧಿಗೆ ಬಲವಾದ ಅಡಿಪಾಯವಾಗಿದೆ. ಅವರ ಹಕ್ಕುಗಳ ರಕ್ಷಣೆ ಹಾಗೂ ಸಮಗ್ರ ಕಲ್ಯಾಣಕ್ಕಾಗಿ ಸಮಾಜದ ಎಲ್ಲ ವರ್ಗದವರು ಕೈ ಜೋಡಿಸುವ ಅಗತ್ಯವಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳ ಕಾರ್ಮಿಕರು, ಸಂಘದ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಬಂಧುಗಳೇ, ರವಿ ಅರಳಿದರೆ ದಿನದ ಚರಿತ್ರೆ, ಚಂದ್ರ ಅರಳಿದರೆ ತಿಂಗಳ ಚರಿತ್ರೆ, ಪೂರ್ಣಿಮೆ ಅರಳಿದರೆ ಜ್ಞಾನೋದಯದ ಚರಿತ್ರೆ, ಭೂಮಂಡಲಕ್ಕೆ ಪ್ರತಿನಿತ್ಯ ಬುದ್ಧ ಪೂರ್ಣಿಮಾ ಚರಿತ್ರೆ ಆಗಿದೆ. ದೀಪ ಬೆಳಗುವುದರ ಮುಖಾಂತರವಾಗಿ ಕಾರ್ಯಕ್ರಮವನ್ನು ಮಾನ್ಯ ಶಾಸಕರು ಉದ್ಘಾಟಿಸಬೇಕಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಸಹಕಾರ ನೀಡಬೇಕಾಗಿ ವಿನಂತಿಯನ್ನು ಮಾಡಿ. ಗಡಿ ಜಿಲ್ಲೆ ಬೀದರ್ನಲ್ಲಿ ಬೇಸಿಗೆ ತೀವ್ರಗೊಳ್ಳುತ್ತಿದ್ದಂತೆ ಔರಾದ್ ಮತ್ತು ಕಮಲ್ನಗರ ತಾಲೂಕುಗಳ ಹಲವು ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಗಂಭೀರವಾಗುತ್ತಿದೆ. ಈ ಹಿನ್ನೆಲೆ ನೀರು ಪೂರೈಕೆಯಲ್ಲಿ ನಿರ್ಲಕ್ಷ್ಯ ತೋರಿದ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ ಪ್ರಭು ಚವ್ಹಾಣ್ ಎಚ್ಚರಿಕೆ ನೀಡಿದ್ದಾರೆ. ಔರಾದ್ ತಾಲೂಕಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಪ್ರದೇಶಗಳಲ್ಲಿ ಕುಡಿಯುವ ನೀರಿನ ಕೊರತೆ ಉಂಟಾಗದಂತೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಯಾವುದೇ ರೀತಿಯ ನಿರ್ಲಕ್ಷ್ಯ ಸಹಿಸಲಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ತಹಸೀಲ್ದಾರರು, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು ಹಾಗೂ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಜವಾಬ್ದಾರಿಯಿಂದ ನಿರ್ವಹಿಸಬೇಕು. ಪ್ರತಿ ಗ್ರಾಮಕ್ಕೂ ಸಮರ್ಪಕವಾಗಿ ನೀರು ಪೂರೈಕೆ ಆಗುವಂತೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಅನುಸರಿಸಬೇಕು ಎಂದು ಸೂಚಿಸಿದರು. ಸಭೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿ ಪ್ರಗತಿ ಕುರಿತು ವಿವರಗಳನ್ನು ಮಂಡಿಸಿದರು. ಡಿಸ್ಕಸ್ ಮಾಡಿದೆವು, ನಾವೇನ್ ಮಾಡಿಲ್ಲ. ಫಿನಿಶಿಂಗ್ ಆಗ್ತಾ ಇದೆ ಸರ್. ಫಿನಿಶಿಂಗ್ ಆಗ್ತಾ ಇದೆ. ಒಂದ್ ತಿಂಗಳಾಯ್ತು, ಕೇಳಿ ಕಾಶಿರಾಮ್ ತಾಂಡ ಡಿಸ್ಕಸ್ ಮಾಡಿದೀವಿ. ಎಲ್ಲಿ ಸಮಸ್ಯೆ ತಾವು ಏನ್ ಮಾಡಿಲ್ಲ. ರಮ್ನಾ ತಾಂಡ ನೀರಿಲ್ಲ. ಯಾವಾಗ ತುಕಾರಾಮ್ ತಾಂಡ गोमा तांडा सर ऑलरेडी हायर बोर्ड तुम्हारी सर देवला तांडा सर तुकाराम तांडा सर टैंकर हचिन सर गोमा तांडा टैंकर हचिन सर देवला तांडा टैंकर हचिन सर विजयनगर तांडा बोरवेल हायर
ಕೊಡಗಾಲ ಆಲ್ರೆಡಿ ಬೋರ್ವೆಲ್ ಹಾಕಿವಿ ಸರ್, ಬೋಟ್ ಇನ್ನು ಇಳಿಸಿದ ಊರಿಗೆ ನೀರ್ ಹೋಗ್ತಾ ಇಲ್ಲ ಸರ್ ಅದು ಏನಾಗಿದೆ ವಾಲ್ವ್ ಅವ್ರು ಹೇಳಿದ್ರು ಆಮೇಲೆ ತಾವು ಹೇಳಿದ್ರು. ಹಾ ಇದು ವಾಲಿಂಗ್ ಪ್ರಾಬ್ಲಮ್ ಅದ ಸರ್. ಪಾಟೀಲ್ ಏನ್ ಪ್ರಾಬ್ಲಮ್ ಹೇಳಿದ್ವಿ ಸರಿಪಡಿಸ್ವಿ ವಾಲ್ವ್ ಇದೆ ಸರ್, ಒಳಗೆ ವಾಲ್ವ್ ನಿನ್ನೆ ಹಾಕ್ಸಿದ್ ಸರ್. 2 ದಿನ ಪ್ರಾಬ್ಲಮ್ ಆಗಿತ್ತು ಸರ್. ಒಂದು 8,000 ರೂಪಾಯಿ ವಾಲ್ ಹಾಕ್ಸಿದ್ ಸರ್. ಅದು ಸ್ವಲ್ಪ ವೈಯಕ್ತಿಕ ಆಗಿ ವಾಲೇ ಹೋಗ್ತೀನಿ ಸರ್. ಅದು ಒಳಗೆ ನಿಂತಿದೆ. ಅದು ಈಗ ರೆಡಿ ಆಗಿದೆ ವಾಟರ್ಮ್ಯಾನ್ ಕೂಡ ವೈದ್ಯ ಹೊಂಟ್ರಿ ಸರ್. ವೈಯಕ್ತಿಕ ಸೋರಾಳಿ ಸರ್ ಸೋರಾಳಿನಾಗ ಸರ್ 2 ಓಪನ್ ಬಿಲ್ ಅದಾವ ಸರ್. ನಾನು ಹೋಗಿದ್ದೀನಿ ಸರ್, ಟೆಸ್ಟ್ ಕ್ಲಾಸ್ ಸರ್ ಅಂತ ಯುವ ಸರ್ ಹೋಗಿದ್ದೀನಿ, ನಮ್ಮ ಎಕ್ಸಿಕ್ಯೂಟಿವ್ ಸರ್ ಬಂದಿದ್ದು ಸರ್. ಸರ್ ಅಲ್ಲಿ ಎಷ್ಟೋ ಬೋರ್ವೆಲ್ ಹಾಕ್ತಾ ನೀರು ಸಿಗಂಗಿಲ್ಲ ಸರ್. ಒಂದೇ ನಾವೇ ಬೋರ್ ಮಾಡಿದೀವಿ, 2.5 ಇಂಚ್ ನೀರಿಟ್ಟು ಒಂದು ನಡೀತು. ನಾನ್ ಗೊತ್ತಿಲ್ಲ ಯಾಕಂದ್ರೆ 1 ತಿಂಗಳಲ್ಲಿ ಎಲ್ಲಿ ಕೆಲಸ ಆಗಿಲ್ಲ. ಅವ್ರಿಗೆ ನೀರಿನ ಸಮಸ್ಯೆ ಇರುವ ಗ್ರಾಮ ತಿರುಗೂರು ಮಾಡಿ ಡಿಸ್ಕಸ್ ಮಾಡಿದೆವು, ನಾವೇನ್ ಮಾಡಿಲ್ಲ. ಸರ್ ಈಗ ಫಿನಿಶಿಂಗ್ ಆಗ್ತಾ ಇದೆ ಸರ್. ಫಿನಿಶಿಂಗ್ ಸರ್, ಇವತ್ತು ಫಿನಿಶಿಂಗ್ ಆಗ್ತಾ ಇದೆ. ಏನೇ 1 ತಿಂಗಳಾಯ್ತು, ಕೇಳಿ ಕಾಶಿರಾಮ್ ತಾಂಡ ಡಿಸ್ಕಸ್ ಮಾಡಿದೀವಿ, ಎಲ್ಲಿ ಸಮಸ್ಯೆ ತಾವು ಏನ್ ಮಾಡಿಲ್ಲ. ರಮ್ನಾ ತಾಂಡ ನೀರಿಲ್ಲ, ಟ್ಯಾಂಕರ್ ಹಚ್ಚಿವಿ ಸರ್. ಹಚ್ಚಿವಿ ಸರ್. ಯಾವಾಗ ತುಕಾರಾಮ್ ತಾಂಡ, ಜಂಬಿ ಪಂಚಾಯತ್ ಗೋಮಾ ತಾಂಡ, ಸರ್ 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 ಆಲ್ರೆಡಿ ಹೈಯರ್ ಬೋರ್ಡ್ ತಗೊಂಡಿವಿ ಸರ್. ದೇವಲಾ ತಾಂಡ, ಸರ್ ತುಕಾರಾಮ್ ತಾಂಡ ಸರ್ ಟ್ಯಾಂಕರ್ ಹಚ್ಚಿವಿ ಸರ್. ಗೋಮಾ ತಾಂಡ ಟ್ಯಾಂಕರ್ ಹಚ್ಚಿವಿ ಸರ್. ದೇವಲಾ ತಾಂಡ ಟ್ಯಾಂಕರ್ ಹಚ್ಚಿವಿ ಸರ್. ವಿಜಯನಗರ ತಾಂಡ ಬೋರ್ವೆಲ್ ಕೊಡಗಾಲ ಆಲ್ರೆಡಿ ಬೋರ್ವೆಲ್ ಹಾಕಿವಿ ಸರ್, ಬೋಟ್ ಇನ್ನು ಇಳಿಸಿದ ಊರಿಗೆ ನೀರ್ ಹೋಗ್ತಾ ಇಲ್ಲ ಸರ್. ಅದು ಏನಾಗಿದೆ ವಾಲ್ವ್ ಅವ್ರು ಹೇಳಿದ್ರು ಆಮೇಲೆ ತಾವು ಹೇಳಿದ್ರು. ಹಾ ಇದು ವಾಲಿಂಗ್ ಪ್ರಾಬ್ಲಮ್ ಅದ ಸರ್. ಪಾಟೀಲ್ ಏನ್ ಪ್ರಾಬ್ಲಮ್ ಹೇಳಿದ್ವಿ ಸರಿಪಡಿಸ್ವಿ. ವಾಲ್ವ್ ಇದೆ ಸರ್, ಒಳಗೆ ವಾಲ್ವ್ ನಿನ್ನೆ ಹಾಕ್ಸಿದ್ ಸರ್. 2 ದಿನ ಪ್ರಾಬ್ಲಮ್ ಆಗಿತ್ತು ಸರ್. ಒಂದು 8,000 ರೂಪಾಯಿ ವಾಲ್ ಹಾಕ್ಸಿದ್ ಸರ್. ಅದು ಸ್ವಲ್ಪ ವೈಯಕ್ತಿಕ ಆಗಿ ವಾಲೇ ಹೋಗ್ತೀನಿ ಸರ್. ಅದು ಒಳಗೆ ನಿಂತಿದೆ. ಅದು ಈಗ ರೆಡಿ ಆಗಿದೆ ವಾಟರ್ಮ್ಯಾನ್ ಕೂಡ ವೈದ್ಯ ಹೊಂಟ್ರಿ ಸರ್. ವೈಯಕ್ತಿಕ ಸೋರಾಳಿ ಸರ್ ಸೋರಾಳಿನಾಗ ಸರ್ 2 ಓಪನ್ ಬಿಲ್ ಅದಾವ ಸರ್. ನಾನು ಹೋಗಿದ್ದೀನಿ ಸರ್, ಟೆಸ್ಟ್ ಕ್ಲಾಸ್ ಸರ್ ಅಂತ ಯುವ ಸರ್ ಹೋಗಿದ್ದೀನಿ, ನಮ್ಮ ಎಕ್ಸಿಕ್ಯೂಟಿವ್ ಸರ್ ಬಂದಿದ್ದು ಸರ್. ಸರ್ ಅಲ್ಲಿ ಎಷ್ಟೋ ಬೋರ್ವೆಲ್ ಹಾಕ್ತಾ ನೀರು ಸಿಗಂಗಿಲ್ಲ ಸರ್. ಒಂದೇ ನಾವೇ ಬೋರ್ ಮಾಡಿದೀವಿ, 2.5 ಇಂಚ್ ನೀರಿಟ್ಟು ಒಂದು ನಡೀತು. ನಾನ್ ಗೊತ್ತಿಲ್ಲ ಅದು ಒಂದು ಯಾರೀ ಊರಿಂದ ಫೋನ್ ಮಾಡಿದ್ರು. ತಹಸೀಲ್ದಾರ್, ಮಾನವ ತಹಸೀಲ್ದಾರ್, ಔರಾದ್ ತಹಸೀಲ್ದಾರ್, ಸಮಾನದ ಇವು ಔರಾದ್ ಇವು ವಾಟರ್ ಸಪ್ಲೈ ಪಿಡಿಒ ಎಲ್ಲ ಜವಾಬ್ದಾರಿ ತಗೊಂಡು ಈ ಕೆಲಸ ಮಾಡಿದ್ರು. ಸರ್, ಇಲ್ಲಿ ವಲ್ಲೇಪುರ ಗ್ರಾಮದಲ್ಲಿ ಜೆ ಮಡಿ ಕಾಮಗಾರಿ ಆಗಿದೆ, ಆದರೆ ಗ್ರಾಮಕ್ಕೆ ತಾಲೂಕು ವಕೀಲರ ಸಂಘದ ಇತ್ತೀಚಿನ ಚುನಾವಣೆಯಲ್ಲಿ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಅಭಿನಂದನೆಗಳ ಸುರಿಮಳೆಯೇ ಹರಿದು ಬರುತ್ತಿದೆ. ಸಂಘದ ನೂತನ ಪದಾಧಿಕಾರಿಗಳು ಲೋಕಸಭೆ ಸಂಸದ ಸಾಗರ್ ಖಂಡ್ರೆ ಅವರನ್ನು ಭೇಟಿ ಮಾಡಿ ಗೌರವ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಸದರು ಸಹ ಪದಾಧಿಕಾರಿಗಳನ್ನು ಅಭಿನಂದಿಸಿ ಶುಭಾಶಯ ಕೋರಿದರು. ಸಂಘದ ಅಧ್ಯಕ್ಷರಾದ ಮಹೇಶ್ ರಾಚೋಟೆ, ಉಪಾಧ್ಯಕ್ಷರಾದ ಮಕರಂದ್ ಮಾನ್ಕೇರಿ, ಪ್ರಧಾನ ಕಾರ್ಯದರ್ಶಿಗಳಾದ ವಾಗೇಶ್ ಪಾಟೀಲ್ ಹಾಗೂ ಸಂಯುಕ್ತ ಕಾರ್ಯದರ್ಶಿಗಳಾದ ನೀಲಕಂಠ ಬಿರಾದರ್ ಅವರನ್ನು ಅಭಿನಂದಿಸಿದ ಸಂಸದ ಸಾಗರ್ ಖಂಡ್ರೆ ಅವರ ಮುಂದಿನ ಅಧಿಕಾರ ಅವಧಿ ಯಶಸ್ವಿಯಾಗಲಿ ಎಂದು ಹಾರೈಸಿದರು. 2570ನೇ ವೈಶಾಖ ಬುದ್ಧ ಪೂರ್ಣಿಮೆಯ ಅಂಗವಾಗಿ ಇಂದು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರ ಗೃಹ ಕಚೇರಿ ಆವರಣದಲ್ಲಿ ಭಗವಾನ್ ಗೌತಮ್ ಬುದ್ಧರ ಮೂರ್ತಿಗೆ ಪೂಜೆ ಸಲ್ಲಿಸಿ ಪಂಚಶೀಲ ನಮನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬುದ್ಧರ ಶಾಂತಿ ಅಹಿಂಸೆಯ ಸಂದೇಶವನ್ನು ಸ್ಮರಿಸಲಾಯಿತು. ಬುದ್ಧ ಪೂರ್ಣಿಮೆಯ ನಿಮಿತ್ತ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ ರಾಜಶೇಖರ್ ಪಾಟೀಲ್, ಭಗವಾನ್ ಬುದ್ಧರ ಉಪದೇಶಗಳು ನಮ್ಮ ಜೀವನದಲ್ಲಿ ಶಾಂತಿ, ಸಹನೆ ಹಾಗೂ ಸತ್ಪಥದ ದಾರಿಯನ್ನು ತೋರಿಸಲಿ ಎಂದು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಹಲವರು ಭಾಗವಹಿಸಿ ಪೂಜೆ ಸಲ್ಲಿಸಿ ಬುದ್ಧರ ಆದರ್ಶಗಳನ್ನು ಪಾಲಿಸುವ ಸಂಕಲ್ಪ ಮಾಡಿದರು. ಭಗವಾನ್ ಬುದ್ಧವರಿಗೆ
ತಥಾಗತ ಭಗವಾನ್ ಬುದ್ಧ ಅವರಿಗೆ ಬೋಧಿಸತ್ವ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬೋಧಿಸತ್ವ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ ಭೀಮ್ ನಮೋ ಬುದ್ಧಾಯ ನಮೋ ಬುದ್ಧ. ರಾಜ್ಯ ಸರ್ಕಾರದ ನಾಯಕತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೀಡಿದ ಇತ್ತೀಚಿನ ಹೇಳಿಕೆಯನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸ್ವಾಗತಿಸಿದ್ದಾರೆ. ಮುಖ್ಯಮಂತ್ರಿ ಸ್ಥಾನ ಬದಲಾವಣೆಯ ಬಗ್ಗೆ ನಡೆಯುತ್ತಿದ್ದ ಊಹಾಪೋಹೆಗಳಿಗೆ ಖರ್ಗೆ ಅವರು ಪೂರ್ಣ ವಿರಾಮ ಹೇಳಿದ್ದಾರೆ ಎಂದರು. ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಪಕ್ಷದೊಳಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಅಂತಿಮವಾಗಿದ್ದು, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷರನ್ನೊಳಗೊಂಡ ಹೈಕಮಾಂಡ್ ನಿರ್ಧಾರಗಳನ್ನು ಯಾವುದೇ ಅತಿ ವ್ಯಾಖ್ಯಾನವಿಲ್ಲದೆ ಅಂಗೀಕರಿಸಬೇಕು ಎಂದು ಒತ್ತಿ ಹೇಳಿದರು. ವಿವಿಧ ಜನರು ವಿಭಿನ್ನವಾಗಿ ಹೇಳಬಹುದು, ಆದರೆ ನಮ್ಮ ದೃಷ್ಟಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಪರಮಾಧಿಕಾರಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಹೈಕಮಾಂಡ್ ಅವರಿಂದ ಇಂತಹ ಮಾತುಗಳು ಬಂದರೆ ಅವನ್ನು ಅಂಗೀಕರಿಸಲೇಬೇಕು. ವಿಷಯ ಅಲ್ಲಿ ಮುಗಿದಂತೆಯೇ. ಅದನ್ನು ಅತಿಯಾಗಿ ವ್ಯಾಖ್ಯಾನಿಸುವ ಅರ್ಥವಿಲ್ಲ. ಅವರು ಬದಲಾವಣೆ ಇಲ್ಲ ಎಂದಾಗ ಈ ವಿಷಯಕ್ಕೆ ಪೂರ್ಣ ವಿರಾಮ ಎಂದರ್ಥ ಎಂದರು. ಮುಖ್ಯಮಂತ್ರಿ ಬದಲಾವಣೆ ವಿಷಯ ಈಗ ಸಂಪೂರ್ಣವಾಗಿ ಅಂತ್ಯಗೊಂಡಿದೆ ಎಂಬುದು ತಮ್ಮ ವೈಯಕ್ತಿಕ ಅಭಿಪ್ರಾಯ ಎಂದು ಪುನರುಚ್ಚರಿಸಿದರು. ಖರ್ಗೆ ಅವರು ಅನುಭವ ಸಂಪನ್ನ ನಾಯಕರು ಮತ್ತು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದು, ಪಕ್ಷದೊಳಗೆ ಅಪಾರ ಗೌರವ ಹೊಂದಿದ್ದಾರೆ ಎಂದು ಹೇಳಿದರು. ರಾಜ್ಯ ನಾಯಕತ್ವದ ಯಾವುದೇ ನಿರ್ಧಾರವು ಹಿರಿಯ ನಾಯಕರ ನಡುವಿನ ಚರ್ಚೆಯ ನಂತರವೇ ಆಗುತ್ತದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಇತ್ತೀಚಿನ ಹೇಳಿಕೆ ಆ ಒಪ್ಪಂದದ ಪ್ರತಿಬಿಂಬವಾಗಿದೆ ಎಂದು ಪರಮೇಶ್ವರ್ ವ್ಯಾಖ್ಯಾನಿಸಿದರು. ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಅಪಾರವಾದಂಥ ಅನುಭವ ಇರ್ತಕ್ಕಂಥವರು. ನಾವು ಅವರು ರಾಜ್ಯಕ್ಕೆ ಒಂದು ವೇಳೆ ಬದಲಾವಣೆ ಅಂತ ಆಗೋದಾದರೆ ಯಾರು ಅವರ ಅನುಭವದ ಮುಂದೆ ಬೇರೆ ಯಾರು ಮಾತನಾಡೋದಕ್ಕಾಗೋದಿಲ್ಲ. ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಅನ್ನುವಂಥ ಮಾತನ್ನು ನಾನು ಕೂಡ ಹೇಳಿದ್ದೆ. ಅನೇಕ ಜನ ಹೇಳಿದರು, ನಾನು ಕೂಡ ಹೇಳಿದ್ದೆ. ಅದಕ್ಕೆ ಅವರು ಉತ್ತರ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ತಿಳಿಸಿರ್ತಕ್ಕಂಥದ್ದು, ಸದ್ಯಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ, ಅವರು ಮತ್ತೆ ಬದಲಾವಣೆ ಮಾಡೋದು ಅಂತ ಪ್ರಶ್ನೆ ಈಗಂತೂ ಸದ್ಯಕ್ಕಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ಕೂಡ ನಾನು ಸ್ವಾಗತ ಮಾಡ್ತೇನೆ. ಯಾಕೆಂದರೆ ಅವರು ಹೇಳಿದ ಮೇಲೆ ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಮತ್ತು ನಮ್ಮ ವೇಣುಗೋಪಾಲ್ ಅವರು, ಸುರ್ಜಿವಾಲ ಅವರು, ಇವರೆಲ್ಲ ಕುಳಿತು ಮಾತನಾಡಿ ಎಲ್ಲೋ ಒಂದು ಕಡೆ ಅಭಿಪ್ರಾಯಗಳು ಬಂದಿರುತ್ತೆ ಅಂತ ನನ್ನ ಭಾವನೆ. ಐ ಮೇ ಬಿ ರೈಟ್ ಆರ್ ರಾಂಗ್. ಆದ್ದರಿಂದ ಅವರು ಹೇಳಿದಂಥ ಮಾತಿಗೆ ಬಹಳ ಪ್ರಾಮುಖ್ಯತೆ ಇರುತ್ತೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅದರಿಂದ ಅದು ಅಲ್ಲಿಗೆ ಮುಗಿಯುತ್ತೆ ಸದ್ಯಕ್ಕೆ ಅಂತ ಅನ್ನುವಂಥ ಮಾತು. ತುಂಬ ಗೌರವವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಮಾತನ್ನ ಒಪ್ಕೋಬೇಕು ಅಂತ ಹೇಳ್ತಾರೆ. ಅದ್ರ ಕೆಲವರು ಪದೇ ಪದೇ ವಿಚಾರಗಳನ್ನ ಮಾತಾಡ್ತಾ ಇರ್ತಾರೆ. ನಾಯಕತ್ವ ಬದಲಾವಣೆ ವಿಚಾರಗಳನ್ನ ಈಗ ಇಕ್ಬಾಲ್ ಹುಸೇನ್ ಹೇಳಿದ್ರು 15ಕ್ಕೆ ಡಿ ಕೆ ಶಿವಕುಮಾರ್ ಅವರು CM ಆಗಬೇಕು, ಗುಡ್ ನ್ಯೂಸ್ ಬರುತ್ತೆ ಅಂತ. ಹೈಕಮಾಂಡನ್ನು ಮೀರಿ ಮಾತಾಡ್ತಕ್ಕಂಥದ್ದು ಎಷ್ಟು ಸರಿ ಇರ್ತದೆ? ಅವರು ಸೇರಿದಂತೆ ನೋಡಿ, ಬೇರೆ ಬೇರೆಯವರು ಮಾತಾಡೋದಕ್ಕೆ ನಾನು ಉತ್ತರ ಕೊಡೋಕ್ಕಾಗೋದಿಲ್ಲ. ಆದರೆ ನಮ್ಮ ಅಭಿಪ್ರಾಯವನ್ನು ನಾವು ಹೇಳ್ಬೋದಲ್ಲ. ನಮ್ಮ ಅಭಿಪ್ರಾಯದ ಪ್ರಕಾರ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನಮ್ಮ ಪಕ್ಷದಲ್ಲಿ ಈಸ್ ದಿ ಸುಪ್ರೀಂ ಅಥಾರಿಟಿ. ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ಅವರು ಕೂಡ ವಿ ಕಾಲ್ ದೆಮ್ ಆ್ಯಸ್ ಹೈಕಮಾಂಡ್. ಆದ್ದರಿಂದ ಆ ಹೈಕಮಾಂಡಿನ ಬಾಯಿಯಲ್ಲಿ ಮಾತು ಬರುತ್ತೆ ಅಂದಾಗ ಸ್ವಾಭಾವಿಕವಾಗಿ ಅದಕ್ಕೆ ನಾವು ಗೌರವ ಕೊಡೋದಷ್ಟೇ ಅಲ್ಲ, ನಾವು ಒಪ್ಕೋಬೇಕು. ಅಲ್ಲಿಗೆ ಮುಗೀತ ಅಧ್ಯಾಯ ಅದು. ಆದ್ದರಿಂದ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡೋದ್ರಲ್ಲಿ ಅರ್ಥವಿಲ್ಲ ಅಂತ ನನಗನ್ಸುತ್ತೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.